ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ದಿಢೀರ್ನ ವಡೆ ಮಾಡೋಕೆ ರೆಡಿ ಮಾಡತ್ತನಂತ. ಇಲ್ಲೇ ಒಂದು ಕಟೋರಿ ತೊಗೊಂಡಲ್ಲ, ಸೇಮ್ ಕಟೋರಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ರೀ 3 ಥರ ಹಿಟ್ಟಾಗಿ ಕೂಡಿಸಿದಾನಂತ. ಸೇಮ್ ಅಳತಿಲ್ಲನ. ಇನ್ನು 3 ಹಿಟ್ಟು ಸಾನಿಸ್ರಿ ಸೈಡ್ ಎತ್ತಿಟ್ಬಿಡೋನು. ಇನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡೇನಿ ರೀ. ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕೋಣಂತೆ. ಮತ್ತು ಕರಿಬೇವು ಕೊತ್ತಂಬರಿ ಸೇರ್ಸಾತೇನೆ ರೀ. ಉಳ್ಳಾಗಡ್ಡಿ ರೀ, ಹೆಂಚೆ ಇಲ್ಲೇ ಶಪ್ಪಿ ತೆಗೆದು ಇಟ್ಕೊಂಡೇನಿ ರೀ 2 ಗಡ್ಡೆ, ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಸೇರ್ಸಾತೇನೆ ರೀ, 4-5 ಎಸಳು. ಇಲ್ಲಿ ನೋಡಿರಿ ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ. ಧನಿಯಾ ಪುಡಿ ರೀ, ಕಾಳು ಹುರಿದ ಪೌಡ್ರ್ ಮಾಡಿ ಇಟ್ಕೊಂಡೀನಿ, 2 ಚಮಚ ಸೇರ್ಸಾತೇನೆ. ಸ್ವಲ್ಪ ಅರಿಶಿನ ಸೇರಿಸಿದೇನೆ ರೀ, ಬೇಕಂದ್ರೆ ಹಾಕೋಬೋದು, ಬ್ಯಾಡಂದ್ರೆ ಇಲ್ಲ. ಮತ್ತು ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಸೇರ್ಸಾತೇನೆ ರೀ. ಇದನ್ನಷ್ಟೂ ರೀ ಮಿಕ್ಸರ್ ಒಳಗೆ ನೋಡಿರಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಂಬಂದ್ಬಿಡೋನು. ನೋಡಿರಿ ಅಷ್ಟು ಖಾರನ ಇಲ್ಲೇ ಹಿಟ್ಟಿಗೆ ಹಾಕಿ ಇನ್ನು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅಗಡಾಡಿಸ್ರಿ ಅಷ್ಟನ್ನು ಮಿಕ್ಸ್ ಮಾಡ್ಕೊಂಬಿಡೋನು. ಉಪ್ಪು ಖಾರದ ಜೊತೆ ರೀ 3 ಥರ ಹಿಟ್ಟುಗಳು ಎಲ್ಲ ಮಿಕ್ಸ್ ಆಗಲಿ. ಇನ್ನು ಮ್ಯಾಲೆ ರೀ ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ನಾದ್ಕೊಂಬಿಡೋಣಂತೆ. ಈ ವಡೆ ರೀ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲರೂ ಮನೆ ಮಾತಾಗಿಬಿಡ್ತೈತಿ. ಅದು ಅಮಾವಾಸ್ಯೆ ದಿನ ಅಂತ ವಡೆ ಇಲ್ದ್ರೆ ಸಮಾಧಾನನ ಅನಿಸೋದಿಲ್ಲ. ಈ ವಡೆ ಹಿಟ್ಟು ರೀ 2-3 ಥರದ್ರೊಳಗೆ ಮಾಡ್ತಾರೆ ರೀ. ನಾನು ಈಗಾಗಲೇ 2 ಥರ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನಂತ, ಎಲ್ಲರೂ ಇಷ್ಟಪಟ್ಟ ನೋಡಿದರೆ ಆ 2 ಬಗೆಯ ವಿಡಿಯೋಗಳನ್ನು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿರಿ. ಇಲ್ದರ ನೀವು ನೋಡ್ತೇನಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಾ ಲಿಂಕನ್ನು ಕಳಿಸ್ತೇನಂತ್ರಿ. ಚಪಾತಿ ಹಿಟ್ಟಿನಗಿಂತ ರೀ ಇನ್ನೊಂದು ಚೂರ ತಿಳು ಮಾಡ್ಕೊಂಡು ನಾದಿ 1 ತಾಸು ನೆನೆ ಇಟ್ಬಿಟ್ಟೀನಿ ರೀ. ಇಲ್ಲಿ ನೋಡ್ರಿ ತೋರ್ಸಾತೀನಿ. ಇನ್ನು ಬಾಯಿ ತೆಗೆದು ನೋಡಿ ಇನ್ನೊಂದು ಚೂರು ಅದನ್ನು ಹದವಾಗಿ ನಾದ್ಕೊಂಡನಂತ. ನೋಡಿರಿ 1 ತಾಸು ನೆನೆ ಇಟ್ಟಿನ್ಲ, ಇನ್ನು ಹದವಾಗಿ ಅದನ್ನು ನಾದ್ಕೊಂಡ. ಇಷ್ಟು ನಮಗೆ ಆಪ್ಷನಲ್ ರೀ, ಬೇಕಂದ್ರೆ ಎಳ್ಳು ಹಚ್ಚಿರಿ, ಬ್ಯಾಡ್ ಅಂದ್ರೆ ಇಲ್ಲ. ನಾ ಹಂಗೆ ತೋರಿಸಿದ್ರಾಯ್ತು ಅಂತ ಸ್ವಲ್ಪ ಎಳ್ಳು ಹಚ್ಚಾತನಂತ. ನಮಗೆ ಯಾವ ಸೈಜ್ ಬೇಕಲ್ರಿ ಆ ಸೈಜ್ಗೆ ವಡೆ ಮಾಡಿ ಪಟ ಅಂತ ಎಣ್ಣೆ ಬಿಟ್ಬಿಡೋನು. ಇಲ್ಲಿ ನೋಡ್ರಿ ಎಣ್ಣೆಗೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಬರ ಅಂತ ಉಬ್ಬಿ ಬಂದುಬಿಡ್ತಾವ್ರಿ. ನಾಳೆ ಅಮಾವಾಸ್ಯೆ ಇತ್ತಪ್ಪ, ಎಷ್ಟೊತ್ತಿದ್ರು ರಾತ್ರಿ ಹಿಟ್ಟನ್ನು ಆದಿಟ್ಟು ಮಲಗಲೇಬೇಕು ವಡೆ ಹಿಟ್ಟು ಅಂತ ಅನ್ಕೋತೇವೆ. ಆದರೂ ಕೆಲವೊಂದು ಟೈಮ ಮರೆತು ಬಿಡ್ತೀವಿ ರೀ. ಆ ಹೊತ್ನ್ಯಾಗ ರೀ ಬೆಳಿಗ್ಗೆ ನಮಗೆ 1 ತಾಸು ಟೈಮ್ ಸಿಕ್ಕರೆ ಸಾಕು. ಈ 3 ಥರ ಹಿಟ್ಟನ್ನು ರೀ ಕಲಿಸಿ 1 ತಾಸು ನೆನೆ ಹಿಟ್ಟ ಮಾಡಿದೀವಿ ಅಂದ್ರೆ ಇದು ಕೂಡ ಬರ ಅಂತ ಉಬ್ಬಿ ಬರ್ತಾವ್ರಿ. ಆದರೆ 3 ಥರದ್ರೊಳಗೆ ಏನು ತೋರಿಸಿದ್ದೀನಲ್ಲ 3 ಥರ ಮಾತ್ರ ವಡಿದ ಟೇಸ್ಟ್ ಬೇರೆನ ಕೊಟ್ಬಿಡ್ತಾವ್ರಿ. ಒಮ್ಮೆ ಇನ್ಸ್ಟೆಂಟ್ ಹಿಟ್ಟು ಕಲಿಸಿ ಮಾಡಿದ್ದೇನೆ ರೀ, ಇನ್ನೊಮ್ಮೆ ಕಾಳುಗಳನ್ನು ಕುಡಿಸಿ ಬೀಸ್ಕೊಂಬಂದ ವಡೆ ಹಿಟ್ಟು ತಯಾರು ಮಾಡಿದ್ದೇನಂತೆ. ಇದೊಂದು ಟೈಪ ಮಾಡಿದ್ದೇನೆ ರೀ. ಒಟ್ಟು 3 ಥರ ವಡಿದ್ರೊಳಗೆ ನಾನು ಮಾಡಿ ತೋರಿಸಿದ್ದೀನಿ. ನೋಡಿರಿ ಹೆಂಗೆ ಉಬ್ಬಿ ಬರತ್ತ ವಡೆ ಅಂತ. ಮೊನ್ನೆತ್ತಿನ ಅಮಾವಾಸ್ಯೆ ಪ್ರಯುಕ್ತ ರೀ ಮಸ್ತ್ ಪೈಕಿ ಉತ್ತರ ಕರ್ನಾಟಕದ ಸ್ಪೆಷಲ್ ವಡೆ ಮಾಡತ್ತೇನಂತ್ರಿ. ವಡೆ ಬಡಿಯುವಾಗ ರೀ ಆದಷ್ಟು ನೋಡ್ಕೊಂಡನ ಬಡಿದ್ಬಿಡೋನು. ಮತ್ತು ದೊಡ್ಡ ಸೈಜ್ ಬೇಕಂದ್ರೆ ಹಂಗೂ ನಡೀತೈತ್ರಿ. ಆದರೆ ದೊಡ್ಡ ಸೈಜ್ಗಿಂತ ಈ ವಡೆ ಅನ್ನೋದ್ರಿ ಸಣ್ಣ ಸೈಜ್ ಒಳಗಿದ್ರೆ ಟೇಸ್ಟಿಯಾಗಿ ಮಸ್ತಾಗಿ ಕೊಟ್ಬಿಡ್ತಾವೆ. ದೊಡ್ಡ ಸೈಜ್ ಆತಂದ್ರೆ ಪೂರಿ ಥರ ಅನ್ನಿಸ್ಬಿಡ್ತೈತ್ರಿ. ವಡೆ ಯಾವತ್ತಿದ್ರು ಸಣ್ಣಗೆ ಮತ್ತು ನೋಡೋಕ್ಕೂ ಚಂದ ಅನ್ನಿಸ್ಬಿಡ್ತಾವ್ರಿ. ನೀವು ಲಟ್ಟಿಶ್ ಮಾಡ್ತಾನಂದ್ರೆ ಹಂಗೂ ನಡೀತೈತ್ರಿ. ಆದ್ರೆ ಆವಾಗಲೇ ಹೇಳಿದ್ನೆಲ್ಲ ಲಟ್ಟಿಶ್ ಮಾಡಿದ್ರೆ ಪೂರಿ ಥರ ಅನ್ನಿಸ್ಬಿಡ್ತೈತ್ರಿ. ಅದಕ್ಕೆ ಈ ವಡೆ ಅನ್ನೋದನ್ರಿ ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟೇ ಕೈಯಾಗ ತಟ್ಟೆನ ಮಾಡಿಬಿಡೋಣಂತ. ಕೈಯಾಗಿ ತಟ್ಟೆ ಮಾಡೋದ್ರಿಂದ ರೀ ಟೇಸ್ಟೂ ನಮಗೆ ಭಾರಿ ಕೊಟ್ಬಿಡ್ತಾವೆ. ಫೈನಲ್ ಆಗಿ ನನಗೆ ಇಷ್ಟ ವಡೆ ರೆಡಿ ಮಾಡಿಟ್ಟಿದ್ದೇನೆ ರೀ. ಒಂದಷ್ಟಕ್ಕೆ ಎಳ್ಳು ಹಚ್ಚಿದ್ದೀನಿ, ಇನ್ನೊಂದಿಷ್ಟಕ್ಕೆ ಹಚ್ಚಿಲ್ಲ. ಬೇಕಂದ್ರೆ ಹಚ್ಕೋಬೋದು, ಬ್ಯಾಡಂದ್ರೆ ಇಲ್ಲರಿ, ಹಚ್ಚಲೇಬೇಕಂತ ಏನಿಲ್ಲ. ಇದನ್ನು ರೀ ಮೊಸರು ಒಳಗೆ ಶೇಂಗಾ ಚಟ್ನಿ ಜೊತೆ ಹಾಕ್ಕೊಂತಿದ್ರೆ ಮಸ್ತ್ ಬೇಕಿ ಟೇಸ್ಟ್ ಕೊಟ್ಬಿಡ್ತೈತ್ರಿ. ಇವತ್ತಿಂದ ನಂದು ಪಟ ವಡೆ ಹಿಟ್ಟು ಹೆಂಗಾತು ಅನ್ನೋದನ್ನು ನೀವು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ.